ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲೊಬ್ಬ ಜ್ಞಾನಿ ಗುರು ವಾಸಿಸುತ್ತಿದ್ದ. ಅವರ ಬಳಿ ಹಲವು ಶಿಷ್ಯರು ವಿದ್ಯಾಭ್ಯಾಸಕ್ಕಾಗಿ ಬರುತ್ತಿದ್ದರು. ಒಮ್ಮೆ ಒಬ್ಬ ಶಿಷ್ಯ ಗುರುಗಳಿಗೆ ಕೇಳಿದನು, ಗುರುಗಳೇ, ಜೀವನದಲ್ಲಿ ಯಾವುದು ದೊಡ್ಡದು? ಸಂಪತ್ತುನ, ಜ್ಞಾನನ, ಇಲ್ಲವೇ ಶಕ್ತಿನ? ಗುರು ಸ್ವಲ್ಪ ಮುಗುಳ್ನಗೆ ಮಾಡಿ ಶಿಷ್ಯನನ್ನು ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಸಣ್ಣ ಗಿಡವಿತ್ತು, ಪಕ್ಕದಲ್ಲೇ ದೊಡ್ಡ ವೃಕ್ಷವಿತ್ತು. ಅವರು ಹೇಳಿದರು, ಈ ಗಿಡವನ್ನು ಕಿತ್ತು ಹಾಕು. ಶಿಷ್ಯನು ಸುಲಭವಾಗಿ ಗಿಡವನ್ನು ಕಿತ್ತು ಹಾಕಿದ. ಮತ್ತೆ ಗುರು ಹೇಳಿದರು, ಈಗ ಈ ದೊಡ್ಡ ವೃಕ್ಷವನ್ನು ಕಿತ್ತು ಹಾಕು. ಶಿಷ್ಯನು ಪ್ರಯತ್ನಿಸಿದರೂ ಅದನ್ನು ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ. ಗುರು ಶಾಂತವಾಗಿ ಹೇಳಿದರು, ಸಂಪತ್ತು, ಶಕ್ತಿ ಇವು ಎಲ್ಲವೂ ಸಮಯದೊಂದಿಗೆ ಕುಗ್ಗಿಬಿಡುತ್ತವೆ. ಆದರೆ ಜ್ಞಾನವೇ ದೊಡ್ಡ ವೃಕ್ಷದಂತೆ. ಅದು ನಿನ್ನೊಳಗೆ ಬೇರು ಬಿಟ್ಟರೆ ಯಾರೂ ಅದನ್ನು ಕಿತ್ತು ಹಾಕಲು ಸಾಧ್ಯವಿಲ್ಲ. ಜ್ಞಾನವೇ ನಿನ್ನನ್ನು ರಕ್ಷಿಸುತ್ತದೆ, ನಿನ್ನನ್ನು ಬೆಳಗಿಸುತ್ತದೆ. ಶಿಷ್ಯನು ಆ ಮಾತಿನ ಅರ್ಥವನ್ನು ತಿಳಿದು, ಜೀವನದಲ್ಲಿ ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಬೇರೆಯಿಲ್ಲ ಎಂದು ಅರಿತುಕೊಂಡ.